ಅಶ್ವಿನಿ ಗೌಡ ಮಾಡ್ತಾ ಇರೋದು ಸರಿ ಅಂತ ಯಾರಿಗನ್ನಿಸ್ತಾ ಇದೆ? ಯಾರಾದರೂ ಇದನ್ನು ಒಪ್ಕೊಂಡ್ರೆ, ಯಾರಾದರೂ ಒಪ್ಕೊಳ್ಳೋರಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ, ಓಕೆನಾ? ಅಶ್ವಿನಿ ಗೌಡಂದು ರೀತಿ ನೀತಿಗಳೇ ಆಗಲಿ, ಅವ್ರದ್ದು ಒಂದು ಕ್ಯಾರೆಕ್ಟರೇ ಆಗಲಿ, ನಿಮಗೇನಾದರೂ ಸರಿ ಅನಿಸಿದ್ರೆ ನೀವು ಕಾಮೆಂಟ್ನಲ್ಲಿ ತಿಳಿಸಬಹುದು, ಓಕೆನಾ? ಈಗ ಅಶ್ವಿನಿ ಗೌಡ ಕಳಪೆ ತಗೊಂಡು ಜೈಲಿಗೆ ಹೋಗಿದ್ದಾಳೆ. ಅವಳು ದರ್ಪನೇ ದರ್ಪ ಅಲ್ವಾ? ಜೈಲಿಗೆ ಕಳಿಸೋದು ಏನಕ್ಕೆ ಅಂತ ಹೇಳಿದ್ರೆ, ಅವಳದ್ದೇನಿದೆ ತಪ್ಪು ಅಥವಾ ಅದನ್ನೆಲ್ಲ ತಿಳ್ಕೊಂಡು, ಒಂದು ತಪ್ಪು ದಾರಿಯಲ್ಲಿ ಏನಾದರೂ ನಡೀತಾ ಇದ್ದರೆ ಅದನ್ನೆಲ್ಲ ತಿಳ್ಕೊಂಡು ಮುಂದೆ ಜೈಲಿನಲ್ಲಿ ಅವಳೊಬ್ಬಳೇ ಇರ್ತಾಳಲ್ವ, ಆವಾಗ ಒಂದು ಯೋಚಿಸೋದಕ್ಕೆ ಎಲ್ಲ ಟೈಮ್ ಇರುತ್ತೆ ಅಂತ ಹೇಳಿ ನಾನೇನು ತಪ್ಪು ಮಾಡಿದ್ದೆ, ಇನ್ನು ಮುಂದೆ ಹೆಂಗೆ ನಡ್ಕೊಳ್ಬೇಕು, ಈಗ ನಾನೇನು ತಪ್ಪು ಮಾಡಿದ್ದೀನಿ ಅದನ್ನೆಲ್ಲ ಅವಳು ಅರಿವಿಗೆ ತಗೊಂಡು, ಅಂದರೆ ಬುದ್ಧಿನ ಅವಳು ಕಲಿತು ಜೈಲಿಂದ ಹೊರಗಡೆಗೆ ಬರೋವಾಗ ಒಂದು ಒಳ್ಳೆ ಮನುಷ್ಯೆಯಾಗಿ ಹೊರಗಡೆಗೆ ಬರಬೇಕು ಅಂತ ಹೇಳಿ ಜೈಲಿಗೆ ಕಳಿಸ್ತಾರೆ. ಈಗ ಹೊರಗಡೆ ಇರೋ ಜೈಲುಗಳಲ್ಲೂ ಸಹ ಯಾರಾದರೂ ಅಪರಾಧ ಮಾಡಿದಾಗ ಹಾಗೆ ತಾನೇ ಕಳಿಸೋದು. ಇವರು ತಪ್ಪಿರೋದನ್ನ ತಿಳ್ಕೊಂಡು ಮುಂದೆ ಒಂದು ಒಳ್ಳೆ ಮನುಷ್ಯನಾಗಿ ಹೊರಗಡೆಗೆ ಬರಲಿ ಅಂತ ಹೇಳಿ ಜೈಲಿಗೆ ಕಳಿಸ್ತಾರೆ ಅಲ್ವಾ? ಆದರೆ ಇಲ್ಲಿ ಆ ಥರ ಆಗ್ತಾ ಇಲ್ಲ. ಏನೋ ಹೇಳ್ತಾರಲ್ವ, ಹುಟ್ಟುಗುಣ ಸತ್ರು ಹೋಗೋಲ್ಲ ಅಂತ ಹೇಳಿ ಗಾದೆನೇ ಇದೆ. ಈ ಅಶ್ವಿನಿಗೆ ತುಂಬ ಗಾದೆಗಳು ಹೋಲುತ್ತೆ. ಎಷ್ಟೊಂದು ಗಾದೆಗಳು ಈ ಥರದ್ದೆಲ್ಲ ಏನಿದೆ ಆ ಥರದ ಗಾದೆಗಳೆಲ್ಲ ಹೋಲುತ್ತೆ. ಹೀಗೆ ಈಗ ಇವಳು ಜೈಲಿನಲ್ಲಿ ಇದ್ರೂ ಸಹ ಅವಳದು ಒಂದು ದರ್ಪ ದೌಲತ್ ಅಂತೂ ಕಡಿಮೆ ಆಗಿಲ್ಲ, ಇನ್ನೂ ಜಾಸ್ತಿ ಆಗ್ತಾ ಇದೆಯೇ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ. ಹೊರಗಡೆ ಅಂತೂ ಇವಳು ಎಸ್ ಕ್ಯಾಟಗರಿ ಅಂತೆಲ್ಲ ಹೇಳಿದ್ದಕ್ಕೆ ಜೈಲಿಗೆ ಹಾಕ್ತಾರೆ, ಒಂದು 5 ವರ್ಷ ಜೈಲು ಶಿಕ್ಷೆ ಅನುಭವಿಸ್ತಾಳೆ, ಅದು ಇದು ಅಂತೆಲ್ಲ ನೋಡಿದ್ವಿ. ಲೈವ್ನಲ್ಲಿ ಅವಳನ್ನು ತೋರಿಸ್ತಾ ಇರಲಿಲ್ಲ ಅಲ್ವಾ? ವಿಚಾರಣೆಗೂ ಸಹ ಕರ್ಕೊಂಡು ಹೋಗಿರಲಿಲ್ಲ ಅನಿಸುತ್ತೆ, ಇನ್ನೂ ವಿಚಾರಣೆ ನಡೆದಿಲ್ಲ ಅನಿಸುತ್ತೆ. ಅವಳನ್ನು ಕರೆದುಬಿಟ್ಟು ಈ ಥರ ಎಲ್ಲ ವಿಚಾರಣೆ ಮಾಡಬೇಕು ಬನ್ನಿ ಅಂತ ಹೇಳಿ ಯಾರನ್ನೂ ಕರ್ಕೊಂಡು ಹೋಗಿಲ್ಲ ಇನ್ನೂ. ಅದರಿಂದ ಈಗ ಅದೇನಾದರೂ ವಿಚಾರಣೆ ನಡೆದಿದ್ದರೆ ಅವಳಿಗೆ ಸ್ವಲ್ಪ ಅರಿವಾಗಿ, ನಾನು ಮುಂದೆ ಒಳ್ಳೆ ಬುದ್ಧಿ ಕಲಿಬೇಕು, ಹೀಗೆಲ್ಲ ನನಗೆ ಆಗ್ತಾ ಇದೆ, ಈ ಥರ ಎಲ್ಲ ನಾನು ನಡ್ಕೊಂಡಿರೋದ್ರಿಂದನೇ ಹೀಗೆಲ್ಲ ಆಗ್ತಾ ಇರೋದು, ನಾನು ಕೆಟ್ಟ ಬುದ್ಧಿಯಿಂದ ನಡ್ಕೊಂಡಿದ್ದೀನಿ, ಮುಂದೆ ಒಳ್ಳೆತನದಿಂದ ಇರಬೇಕು, ನಾನು ರಕ್ಷಿತನ ವಿಷಯವಾಗಿ ಹೀಗೆಲ್ಲ ತಪ್ಪು ಮಾತಾಡಿದ್ದಕ್ಕೆ ಕರೆದ್ಬಿಟ್ಟು ನನ್ನನ್ನು ವಿಚಾರಣೆ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಇವಳು ಅರಿವಿಗೆ ತಗೊಂಡು ಒಳ್ಳೆಯವಳಾಗ್ತಾ ಇದ್ಲು. ಇನ್ನೂ ವಿಚಾರಣೆ ಮಾಡಿಲ್ಲ ಅನಿಸುತ್ತೆ, ಅದರಿಂದ ಅವಳಿಗೆ ಅದು ತಲೆಗೆ ಹೋಗಿಲ್ಲ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು, ಹೀಗೆಲ್ಲ ಜನರು ನನ್ನನ್ನು ನೋಡ್ತಾ ಇದ್ದಾರೆ, ಹೀಗೆಲ್ಲ ನಾನು ಜನರ ಕಣ್ಣಿಗೆ ಕಾಣಿಸ್ಕೊಳ್ತಾ ಇದ್ದೀನಿ, ನಾನು ತಪ್ಪಾಗಿ ಕಾಣಿಸ್ಕೊಳ್ತಾ ಇದ್ದೀನಿ, ಇನ್ನು ಮುಂದೇನಾದರೂ ಒಳ್ಳೆಯವಳಾಗಿ ಕಾಣಿಸ್ಕೊಳ್ಳೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ಲು. ಇನ್ನು ವಿಚಾರಣೆ ನಡೆದಿಲ್ಲ ಅನಿಸುತ್ತೆ, ಅದರಿಂದ ಅವಳ ಬುದ್ಧಿ ಏನಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾಳೆ. ಈಗ ಜೈಲಿನಲ್ಲೂ ಸಹ ಹೊರಗಡೆ ಜೈಲಿಗೆ ಹೋಗೋ ಬದಲು ಮನೆ ಒಳಗಡೆ ಬಿಗ್ ಬಾಸ್ ಮನೆಯಲ್ಲಿ ಜೈಲಿಗೆ ಹೋಗಿದ್ದಾಳೆ ಅಷ್ಟೇ. ಅವಳು ಹೇಳೋದು, ಜೈಲಿಗೆ ಹೋಗಿ ಬಂದ ಮೇಲೆ ಒಂದು ಅದೃಷ್ಟನೇ ಬದಲಾಗುತ್ತೆ, ಅದರಿಂದ ತೊಗೊಂಡು ಬರಲು ಬಟ್ಟೆನ ಅಂತ ಹೇಳಿ ಗಿಲ್ಲಿಗೆ ಹೇಳ್ತಾಳೆ. ಅವಳು ಏನೇ ವಿಷಯವಾಗಿ ಆದ್ರೂ ಯಾರಿಗಾದರೂ ಬೈಬಹುದು, ಹೀಗೆಲ್ಲ ಚೀತು ಮತ್ತು ಮುಚ್ಕೊಂಡು ಹೋಗು ಹೀಗೆಲ್ಲ ಮಾತಾಡಬಹುದು. ಕಾವ್ಯನ ಅವಳೇನೆ ಏಯ್ ಅಂತ ಹೇಳಿ ಸುಮಾರು ಸಲ ಕರೆದಿದ್ದಾಳೆ. ಆ ನಂತರ ಈಗ ಕಾವ್ಯಂಗೆ ಅವಳು ಬಿಸಿ ರಕ್ತ, ಈಗ ಈ ಕಾವ್ಯನ ಏಜ್ನವ್ರಿಗೆ ಬಿಸಿ ರಕ್ತ ಇರುತ್ತೆ, ಅದರಿಂದ ಅವಳು ಬೇಕಾದ್ರೆ ಕೈ ಎತ್ತಲೂಬಹುದಿತ್ತು. ಅಷ್ಟೊಂದು ತುಂಬ ಗಾಢವಾಗಿ ಇದು ಜಗಳ ಮುಂದುವರೆದಿತ್ತು, ತುಂಬ ಕೋಪ ಬಂದಿತ್ತು ಕಾವ್ಯನಿಗೆ. ಹಾಗೆ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು, ಇವಳಿಗೆ ಅಶ್ವಿನಿಗೇನೋ ವಯಸ್ಸಾಗಿದೆ, ಅವಳು ವಯಸ್ಸಾಗಿದ್ರೂ ಅದ್ರ ತಕ್ಕನಾಗಿ ನಡ್ಕೊಳ್ತಾ ಇಲ್ಲ. ಈಗ ಕಾವ್ಯನಿಗೆ ಏಜ್ ಕಡಿಮೆ ಇರೋದ್ರಿಂದ ಅವಳು ಸ್ವಲ್ಪ ಕಂಟ್ರೋಲ್ ಆಗಿ ನಡ್ಕೊಂಡಿದ್ದಾಳೆ, ಅದಂತೂ ಒಳ್ಳೆ ಕೆಲಸ ಮಾಡಿದ್ದಾಳೆ ಕಾವ್ಯ. ಏನಾದರೂ ಅಪ್ಪಿತಪ್ಪಿ ಈ ಥರ ಎಲ್ಲ ಮಾತಾಡಿದಾಗ ಕೋಪ ಎಲ್ರಿಗೂ ಬಂದೇ ಬರುತ್ತೆ. ಮುಖಾಮುಖಿ ಹತ್ರದಲ್ಲಿ ಜಗಳ ಮಾಡ್ಕೊಳ್ತಾ ಇದ್ದಾಗ ಒಂದು ಹೊಡೆಯೋಣ ಅಂತ ಅನ್ನಷ್ಟು ಕೋಪ ಬಂದೇ ಬರುತ್ತೆ. ಕಾವ್ಯ ಎಲ್ಲನೂ ತಡ್ಕೊಂಡು ಒಂದು ಕಂಟ್ರೋಲ್ಡಾಗಿ ಮಾತುಗಳನ್ನು ಮುಂದುವರಿಸ್ಕೊಂಡು ಹೋಗಿದ್ಲು. ಈಗ ಅವಳೇನು ಬೈತಾಳೆ ಹಾಗೇನೆ ಇವಳು ಸಹ ಬೈಯೋದಕ್ಕೆ ಹಕ್ಕಿದೆ. ಅವಳು ಮಾತ್ರ ಬೈಬೇಕು, ಇವರುಗಳೆಲ್ಲ ಕಿವಿ ಕೇಳಿಸ್ಕೊಂಡು ಅದನ್ನು ಕೇಳಿಸ್ಕೊಂಡು ಸುಮ್ಮನಿರಬೇಕು ಅಂತ ಏನು ರೂಲ್ ಇಲ್ಲ. ತಪ್ಪು ಯಾವುದಿರುತ್ತೆ, ಯಾರು ಮಾಡಿರ್ತಾರೆ ಅವ್ರ ಹತ್ರ ಹೋಗಿ ನೀವು ತಪ್ಪು ಮಾಡಿದ್ದೀರಾ, ಇನ್ನು ಮುಂದೆ ಸರಿ ಮಾಡ್ಕೊಳ್ಳಿ ಅಂತ ಎಲ್ಲ ಹೇಳೋ ಹಕ್ಕು ಎಲ್ರಿಗೂ ಇದ್ದೇ ಇರುತ್ತೆ. ಇದು ಸ್ವಾಭಿಮಾನ ಅಂತೆ. ಅಶ್ವಿನಿ ಗೌಡಂಗೆ ನಾನು ಸ್ವಾಭಿಮಾನ ಬಿಟ್ಟಂತೂ ಬದುಕ್ತಾ ಇಲ್ಲ, ನಿಮ್ಮ ಹಾಗೆ ಎಲ್ರಿಗೂ ಬಕೆಟ್ ಇಟ್ಕೊಂಡಂತೂ ಬದುಕ್ತಾ ಇಲ್ಲ. ಬಿಗ್ ಬಾಸ್ ಮನೇಲಿ ನಾನು ರಾಜಾರೋಷವಾಗಿ ನನ್ನ ಇಷ್ಟ ಬಂದಂಗೆ ನಾನು ಚೆನ್ನಾಗಿ ಇಲ್ಲಿ ಕಾಲ ಕಳೀತಾ ಇದ್ದೀನಿ ಅನ್ನೋ ಥರ ಕಾವ್ಯಂಗೆ ಮಾತು ಕೊಡ್ತಾ ಇದ್ದಾಳೆ.
ಬಿಗ್ ಬಾಸ್ ಹೇಳಿದ್ರಲ್ವ ರಘುಗೆ ಕಳಪೆ ಯಾರು ಅಂತ ಎಲ್ಲ ನೀವೇ ಹೇಳಿಬಿಡಿ ಅಂತ ಹೇಳಿದಾಗ ಎಲ್ಲರಿಗೂ ಗೊತ್ತಿದೆ ಅದು ಅಶ್ವಿನಿ ಗೌಡನೇ ಕಳಪೆ ಅಂತ. ಕಳಪೆ ಅಶ್ವಿನಿಗೆ ಕೊಡ್ತೀನಿ, ಕಳಪೆ ಅಶ್ವಿನಿಗೆ ಕೊಡ್ತೀನಿ ಅಂತ ಹೇಳಿದಾಗ ಮತ್ತೆ ಅಶ್ವಿನಿ ಕೆಂಗಣ್ಣಿಗೆ ಗುರಿ ಆಗ್ತಾಯಿದ್ರು. ಅಲ್ಲಿ ಯಾರಿದ್ದಾರೆ ಕಂಟೆಸ್ಟೆಂಟ್ಸು ಅವರೆಲ್ಲ ಅಶ್ವಿನಿ ಕೆಂಗಣ್ಣಿಗೆ ಗುರಿ ಆಗ್ತಾನೇ ಇದ್ದರು. ಅದನ್ನು ಅವ್ರುಗಳನ್ನಂತೂ ಬಿಡ್ತಾ ಇರಲಿಲ್ಲ. ಎಲ್ಲರೂ ಸೇರಿ ನನ್ನನ್ನು ಜೈಲಿಗೆ ಕಳಿಸ್ಬಿಟ್ರಿ ಅನ್ನೋ ಥರ ಇವಳು ಎಲ್ಲರ ಮೇಲೂ ಸೇರಿ ತೀರಿಸ್ಕೊಂಡು ಬರ್ತಾನೆ ಇದ್ಲು ಬೇಕಾದರೆ. ಈಗ ರಘುಗೆ ಮಾತ್ರ ಚಾನ್ಸ್ ಕೊಟ್ಟಿರೋದ್ರಿಂದ ವಿಲನ್ ಆಗಿ ಕಾಣ್ತಾ ಇದ್ದಾರೆ ರಘು. ಅವಳದು ಒಂದು ಯೋಚನೆ ನೋಡಿ, ನಾನು ಜೈಲಿಗೆ ಹೋಗ್ತಾ ಇದ್ದೀನಿ, ನಾನು ಈ ಥರ ಎಲ್ಲ ತಪ್ಪು ಮಾತಾಡಿದ್ದೀನಿ, ಅದರಿಂದ ರಘು ಅವರು ನನ್ನನ್ನು ಕಳಪೆ ಕೊಟ್ಟು ಜೈಲಿಗೆ ಕಳಿಸ್ತಾ ಇದ್ದಾರೆ ಅನ್ನೋ ಥರ ಇಲ್ಲ ಅವಳಿಗೆ. ಅಲ್ಲೂ ಒಂದು ದೌಲತ್ತಿಂದ ನಾನು ಮನೆ ಒಳಗಡೆ ಇದ್ರೂ ಹುಲಿನೇ, ಜೈಲಲ್ಲಿ ಇದ್ರೂ ಹುಲಿನೇ ಅಂತ ಹೇಳಿ ಒಳಗಡೆ ಕಾಲಿಟ್ಕೊಂಡು, ಅದು ಎಂಥ ಒಂದು ಗರ್ವದಿಂದ ನಾನೇನೋ ಸಾಧಿಸ್ಬಿಟ್ಟೆ ಅನ್ನೋ ಥರ ಒಳಗಡೆ ಜೈಲ್ ಒಳಗಡೆ ಕಾಲಿಟ್ಕೊಂಡು ಹೋಗ್ತಾ ಇದ್ದಾಳೆ. ಆನಂತರ ತರಕಾರಿ ಎಲ್ಲ ಕಟ್ ಮಾಡಲಿಲ್ಲ, ನಾವೆಲ್ಲ ನೋಡೇ ಇದ್ದೀವಿ ಅದನ್ನು. ನಿನ್ನೆ ತರಕಾರಿ ಕಟ್ ಮಾಡಲಿಲ್ಲ. ತರಕಾರಿ ಕಟ್ ಮಾಡದೇ ಇದ್ದಾಗ ಇವ್ರು ಹೆಂಗೆ ಊಟ ಮಾಡ್ತಾರೆ? ಏನಾದರೂ ಇವರೇ ಕಟ್ ಮಾಡಿ ಊಟ ಮಾಡಿದ್ರೆ ಅದಕ್ಕೆ ಇವರೇ ಪನಿಷ್ಮೆಂಟ್ ತೊಗೊಳ್ತಾರೆ ಅನ್ನೋ ಸಲುವಾಗಿ ಅವಳು ತರಕಾರಿ ಅಂತೂ ಕಟ್ ಮಾಡಲೇ ಇಲ್ಲ. ಮತ್ತು ಬಿಡಿಸ್ಕೊಡಿ, ಇದ್ರ ಸಿಪ್ಪೆ ಎಲ್ಲನೂ ಬಿಡಿಸ್ಕೊಟ್ರೆ ನಾನು ಕಟ್ ಮಾಡಿಕೊಡ್ತೀನಿ ಅಂತೆಲ್ಲ ಹೇಳಿದ್ಲು. ಆಗ ರಕ್ಷಿತಾ ಮತ್ತು ರಿಷಾ ಇವರೆಲ್ಲರೂ ತರಕಾರಿ ಸಿಪ್ಪೆನೂ ಸಹ ಬಿಡಿಸ್ಕೊಟ್ರು. ಅಂದರೂ ಕಟ್ ಮಾಡಲಿಲ್ಲ. ಕ್ಯಾಪ್ಸಿಕಮ್ ರೈಸ್ ಮಾಡ್ತಾರಂತೆ, ಕ್ಯಾಪ್ಸಿಕಮೇ ಕಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಹೆಂಗೆ ಕ್ಯಾಪ್ಸಿಕಮ್ ರೈಸ್ ಮಾಡ್ತಾರೆ ಅಂತ ಹೇಳಿ ಅಲ್ಲೇ ಎಲ್ಲ ತರಕಾರಿಗಳನ್ನು ಇಟ್ಕೊಂಡ್ಬಿಟ್ಲು. ರಾತ್ರಿ ಆಯಿತು, 10 ಗಂಟೆ ಮೇಲಾಯಿತು. ತರಕಾರಿ ಎಲ್ಲನೂ ಕಟ್ ಮಾಡಿ ಇವಳು ಕೊಡದೇ ಇರೋದ್ರಿಂದ ಆಗ ರಘು ರಕ್ಷಿತನ್ನ ಕರೆದ್ಬಿಟ್ಟು ಅನ್ನಕ್ಕಿಡು ಮತ್ತು ಹಾಗೆ ಪುಳಿಯೋಗರೆ ಗೊಜ್ಜು ಮಾಡಿಬಿಡು, ಅವಳು ತರಕಾರಿ ಅಂತೂ ಕಟ್ ಮಾಡಿಕೊಡೋದಿಲ್ಲ, ಈಗೆಲ್ರಿಗೂ ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿ ಅನ್ನಕ್ಕೆಲ್ಲ ಇಡಿಸಿದ್ರು. ಮತ್ತು ಪುಳಿಯೋಗರೆ ಗೊಜ್ಜು ರಕ್ಷಿತಂಗೆ ಮಾಡೋಕ್ಕೆ ಬರಲ್ಲ. ಇನ್ನು ಬೇರೆ ದಾಲ್, ರೈಸ್, ಚಪಾತಿ ಹೀಗೆಲ್ಲ ಮಾಡ್ತಾಳೆ ರಕ್ಷಿತಾ. ಆಲ್ಮೋಸ್ಟ್ ಅದನ್ನೇ ಅವಳು ಅವ್ರ ಮನೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಿದ್ದು. ಮತ್ತು ನಾನ್ ವೆಜ್ ಎಲ್ಲ ಮಾಡ್ತಾಳೆ, ಹಾಗೆ ಪೊಟ್ಯಾಟೊ ಫ್ರೈ ಹೀಗೆಲ್ಲ ಮಾಡ್ತಾಳೆ. ಈ ಗೊಜ್ಜು ಈ ಥರ ಎಲ್ಲ ಬರಲ್ಲ ಅನಿಸುತ್ತೆ, ಅದರಿಂದ ನನಗೆ ಬರಲ್ಲ, ಇದು ಬೇರೆಯವ್ರನ್ನ ಕರೆಸ್ಬಿಟ್ಟು ಮಾಡಿಸಿ ಅಂತ ರಕ್ಷಿತಾ ಹೇಳಿದ್ಲು. ಅಂದರೂ ಯಾರೂ ಬರಲಿಲ್ಲ. ಈಗ ಮನೆಯಲ್ಲಿ ಎಲ್ರಿಗೂ ಟೈಮ್ ಆಗ್ತಾ ಇದೆ, ಅಡುಗೆ ಯಾರು ಏನು ಮಾಡ್ತಾ ಇದ್ದಾರೆ ಅಂತೆಲ್ಲ ನೋಡೋದಕ್ಕೆ ಯಾವ ಹುಡುಗಿರು ಸಹ ಬರಲಿಲ್ಲ. ರಾಶಿ ಬರಬಹುದಿತ್ತು, ಸ್ಪಂದನ ಬರಬಹುದಿತ್ತು, ಕಾವ್ಯ, ಹಾಗೆ ರಿಷಾ ಇವರೆಲ್ಲ ಬರಬಹುದಿತ್ತು. ಜಾಹ್ನವಿಗೆ ಹೇಳಿದ್ರು ರಘು ಅವರು ಪುಳಿಯೋಗರೆ ಗೊಜ್ಜು ಮಾಡಿ ಇವಳು ರಕ್ಷಿತಾ ಅನ್ನಕ್ಕಿಟ್ಟಿದ್ದಾಳೆ ಅಂತ ಹೇಳಿಬಿಟ್ಟು, ಇಲ್ಲ ನಾನು ಬೆಳಗ್ಗೆ ಅಡುಗೆ ಮಾಡಿದ್ದೀನಿ, ಇವಾಗೇನು ಮಾಡಲ್ಲ ನಾನು ಅಂತ ಹೇಳಿ ಅವಳು ಹೊರಟು ಹೋದ್ಲು ಜಾಹ್ನವಿ. ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳಿ ರಕ್ಷಿತನ ಹತ್ರನೇ ಈಗ ಯಾರೂ ಬರಲಿಲ್ಲ. ಕರೆದ್ರೆ ಬರೋದು ಇಲ್ಲ ಅಂತ ಎಲ್ಲ ಹೇಳಿಬಿಟ್ಟು ರಕ್ಷಿತಾನೇ ಇದ್ಲಲ್ವ, ನಾನು ಹೇಳ್ಕೊಡ್ತೀನಿ ನಿಮಗೆ ಮಾಡಪ್ಪ ಅಂತ ಹೇಳಿಬಿಟ್ಟು ರಕ್ಷಿತನ ಹತ್ರ ಮಾಡಿಸ್ತಾ ಇದ್ರು ರಘು. ಹಾಗೆ ಹುಣಸೆ ಹಣ್ಣಿನ ಗೊಜ್ಜೆಲ್ಲ ಇರಲಿಲ್ಲ, ಮತ್ತು ಕಡಲೆ ಬೀಜನೂ ಇರಲಿಲ್ಲ. ಅಂದ್ರೂ ಎಣ್ಣೆ ಮುಂದೆ ಹಾಕಿಬಿಟ್ಟು, ಅಂದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ಏನೇನೋ ವಸ್ತುಗಳೇನೇನಿತ್ತು ಅದನ್ನೆಲ್ಲ ಪುಳಿಯೋಗರೆಗೆ ಅರ್ಧ ಇತ್ತು, ಅರ್ಧ ಇರಲಿಲ್ಲ, ಕರಿಬೇವು ಸೊಪ್ಪಿತ್ತು, ಈ ಥರ ಎಲ್ಲ ಹಾಕಿಬಿಟ್ಟು ಜೀರಿಗೆ ಇವನ್ನೆಲ್ಲ ಹಾಕಿ ಪುಳಿಯೋಗರೆ ರೆಡಿ ಮಾಡಿದ್ರು. ಅಲ್ಲಿ ಹುಡುಗಿರು ಬರಬೇಕಾಗಿದ್ದ ಜಾಗದಲ್ಲಿ, ಅಂದರೆ ಈ ಥರ ಹುಡುಗಿರು ಬಂದರೆ ಏನು ಆಲ್ಟರ್ ಮಾಡಬಹುದು ಅಂತ ಹೇಳಿ ಹುಡುಗಿರಿಗೆ ಸ್ವಲ್ಪ ತಲೆ ಓಡುತ್ತೆ. ಅಲ್ಲಿದ್ದವರು ಅಭಿ ಮತ್ತು ಧ್ರುವ್ ಮತ್ತು ರಕ್ಷಿತಾ ಹಾಗೆ ರಘು ಸ್ವಲ್ಪ ಗಿಲ್ಲಿ ಆ ಕಡೆ ಕಡೆ ಓಡಾಡ್ತಾ ಇದ್ರು ಅಷ್ಟೇ. ಇವರೆಲ್ಲ ಸೇರಿಕೊಂಡು, ಅಂದರೆ ಹುಡುಗರೇ ಜಾಸ್ತಿ ಇದ್ದರು ಅಲ್ಲಿ, ಹುಡುಗಿರಂತೂ ಇಲ್ಲವೇ ಇರಲಿಲ್ಲ. ರಕ್ಷಿತಾ ಎಲ್ಲ ಸೇರ್ಕೊಂಡು ಮಾಡ್ತಾಯಿದ್ರು. ಆಮೇಲೆ ಊಟ ರೆಡಿ ಇದೆ ಅಂದ ತಕ್ಷಣ ಎಲ್ಲಿಂದ ಇದ್ರೋ ಎಲ್ಲರೂ ಓಡಿ ಬಂದುಬಿಟ್ರು. ಅಡುಗೆ ಮಾಡಿ ಅಂತೆಲ್ಲ ಹೇಳಿದಾಗ ಬರಲಿಲ್ಲ. ಹೌದು, ಈಗ ಬೆಳಿಗ್ಗೆಯಿಂದ ಎಲ್ಲರೂ ಕೆಲಸ ಮಾಡಿ ಸುಸ್ತಾಗಿದ್ದಾರೆ, ಅಥವಾ ಅವ್ರಿಗೇನು ವಹಿಸಿದ್ರು ಕೆಲಸ ಅವರೆಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಕೆಲಸನ. ರಕ್ಷಿತನೂ ಮಾಡಿದ್ಲು. ರಕ್ಷಿತಾ ಚಪಾತಿ ಅವಳದಲ್ಲ ಕೆಲಸ, ಅಲ್ಲಿ ಇಬ್ಬರಷ್ಟೇ ಬೇಕಾಗಿದ್ದಿದ್ದು. ಸ್ಪಂದನ ಮತ್ತು ಜಾಹ್ನವಿ ಮಾಡ್ತಾಯಿದ್ರು. ನೀವು 60 ಚಪಾತಿ ನಿಮ್ಮ ಕೈಲೇ ಒತ್ತೋದಕ್ಕಾಗಲ್ಲ ಅಂತ ಹೇಳಿ ರಕ್ಷಿತಾ ಜಾಯ್ನ್ ಆದ್ಲು ಚಪಾತಿ ಒತ್ತೋದಕ್ಕೆ, ಮತ್ತು ಜಾಹ್ನವಿ ಬೇಯಿಸ್ತಾಯಿದ್ರು. ಸ್ಪಂದನ ಉಂಡೆ ಕಟ್ಟಿ ಕೊಡ್ತಾಯಿದ್ಲು ಚಪಾತಿ ಉಂಡೆಗಳನ್ನು. ಓಕೆ, ಹಾಗೆ ರಕ್ಷಿತಾ ಎಲ್ಲ ಟೈಮ್ನಲ್ಲೂ ಎಲ್ಲರಿಗೂ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾಳೆ. ಈಗ ಯಾವ ಹುಡುಗಿರು ಸಹ ಬರಲಿಲ್ಲ. ಹೊಟ್ಟೆ ಹಸಿತಾ ಇದೆ ಅಂತಂದರೂ ಸಹ ಅವ್ರವ್ರ ಪಾಡ್ಗೆ ಅವರವರು, ಈಗ ರಾಶಿಕಾ ಸೂರಜ್ ಜೊತೆ ಮಾತಾಡ್ತಾ ಕೂತ್ಕೊಂಡ್ಳು, ಹಾಗೆ ರಿಷಾ
ಮತ್ತು ಸ್ಪಂದನ ಇವರೆಲ್ಲ ಮಾತಾಡ್ತಾ ಕೂತ್ಕೊಂಡ್ರು. ಮತ್ತು ಜಾಹ್ನವಿ, ಈ ಸುಧೀರ್ ಇವರೆಲ್ಲ ಅಶ್ವಿನಿ ಜೊತೆ ಮಾತಾಡ್ತಾ ಕೂತ್ಕೊಂಡ್ರು. ಮಲ್ಲಮ್ಮನು ಕಿಚನಲ್ಲಿ ಇದ್ದರು, ಆದರೆ ಅವ್ರಿಗೆ ಏನು ಮಾಡೋಕ್ಕೆ ಬರಲ್ಲ, ಪುಳಿಯೋಗರೆ ಈ ಥರ ಎಲ್ಲ ಮಾಡೋಕ್ಕೆ ಬರಲ್ಲ ಅನ್ಸುತ್ತೆ, ನಿಂತ್ಕೊಂಡು ನೋಡ್ತಾ ಇದ್ರು ಅಷ್ಟೇ. ಹಾಗೆ ಅವ್ರವ್ರ ಕೆಲಸ ಅಂದರೆ ಅವ್ರವ್ರ ಮಾತುಕತೆಯಲ್ಲಿ ಬ್ಯುಸಿಯಾಗಿದ್ರೆ ಹೊರತು ಕಿಚನ್ಗಂತೂ ಯಾರೂ ಬರಲಿಲ್ಲ. ಊಟ ರೆಡಿ ಅಂದ ತಕ್ಷಣ ಎಲ್ಲಿದ್ರೋ ಎಲ್ಲ ಓಡ್ ಬಂದುಬಿಟ್ರು. ಏಕೆಂದರೆ ಎಲ್ಲರಿಗೂ ಹೊಟ್ಟೆ ಅವಾಗ ಹಸ್ತಿತ್ತು. ನನಗೆ ಹೊಟ್ಟೆ ಹಸಿತಾ ಇದೆ ಅನ್ನೋದು ಅವಾಗಷ್ಟೇ ಗೊತ್ತಾಗಿದ್ದು ನೋಡಿ, ಅಡುಗೆ ಮಾಡುವಾಗ ಗೊತ್ತಾಗಲಿಲ್ಲ ಯಾರಿಗೂ. ಅದರಿಂದ ಎಲ್ಲರೂ ಆ ಟೈಮ್ನಲ್ಲಿ ಎಲ್ಲರೂ ಓಡ್ ಬಂದರು. ಸ್ವಲ್ಪ ಸ್ವಲ್ಪನೇ ಅಷ್ಟೇ ಪುಳಿಯೋಗರೆ ಸಿಗುತ್ತೆ ಅಂತ ಎಲ್ಲ ಹೇಳಿದ್ದಕ್ಕೆ ಸ್ವಲ್ಪ ಸ್ವಲ್ಪನೇ ತೊಗೊಂಡ್ರು, ತಿಂದರು. ಉಳ್ದಿದ್ದ ರೈಸ್ ಎಲ್ಲನೂ ಇತ್ತು, ಇದು ಮಿಕ್ಕಿದ್ದನ್ನು ಸ್ವಲ್ಪ ರೈಸ್ ಉಳ್ದಿತ್ತಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಜನ ಎಕ್ಸ್ಟ್ರಾ ಹಾಕ್ಕೊಂಡು ತಿಂದರು. ಇದೆಲ್ಲ ಮುಗಿಸ್ಬಿಟ್ಟು ಅವ್ರವ್ರ ಕೆಲಸ ಅಂದರೆ ಮಾತುಕತೆ ಮತ್ತೆ ಹೊರಟರು. ಇದ್ರ ಮಧ್ಯದಲ್ಲಿ ರಕ್ಷಿತಂಗೆ ಹೇಳ್ತಾರೆ ರಘು, ಜೈಲಲ್ಲಿ ಇರೋರ್ಗು ಊಟ ಕೊಟ್ಬಿಡು ಅಶ್ವಿನಿ ಗೌಡಂಗೆ ಅಂತ. ಅವರು ತಿನ್ನಲ್ವಂತೆ ಕುಡಿಯಲ್ವಂತೆ ಅಂತ ಹೇಳಿ ಜಾಹ್ನವಿ ಹೇಳ್ತಾಳೆ. ಇಲ್ಲ ಪರವಾಗಿಲ್ಲ, ನಮ್ಮದು ಒಂದು ಕರ್ತವ್ಯ ನಾವು ಮಾಡಬೇಕಂತ ಹೇಳಿ ರಘು ರಕ್ಷಿತನ ಕೈಲಿ ಕೊಟ್ಟು ಕಳಿಸ್ತಾರೆ. ಯಾಕಂದರೆ ಅವ್ರು ಏನು ಕೆಲಸ ಮಾಡೋ ಹಾಗಿಲ್ವಲ್ಲ ಅದರಿಂದ. ಹಾಗೆ ಜೊತೇಲಿ ರಘುನೂ ಹೋಗ್ತಾರೆ. ಕೇಳಿದ್ರಂತೆ ಕುಡಿಯಲ್ಲ ಅಂತ ಹೇಳಿದ್ದಕ್ಕೆ ವಾಪಸ್ ತಂದು ಮತ್ತೆ ಇಟ್ಟರು. ಅಶ್ವಿನಿ ಗೌಡ ಉಪವಾಸ ಇದ್ಲು. ಹಾಗೆಯೇ ನಿನ್ನೆ ಬಾತ್ರೂಮ್ ವಾಶ್ ಮಾಡೋ ಕೆಲಸ ಅಂದರೆ ಟಾಯ್ಲೆಟ್ ಕ್ಲೀನ್ ಮಾಡೋ ಕೆಲಸ ಅಶ್ವಿನಿದಾಗಿತ್ತು. ಅವಳಿಗೆ ಗೊತ್ತಿತ್ತು ಅನಿಸುತ್ತೆ, ನಾನು ಜೈಲಿಗೆ ಹೋಗ್ತೀನಿ, ಇವರೆಲ್ಲ ಸೇರ್ಕೊಂಡು ನನ್ನ ಜೈಲಿಗೆ ಕಳಿಸ್ತಾರೆ ಅಂತ ಹೇಳಿ. ಅದರಿಂದ ನಿನ್ನೆ ಬೆಳಗ್ಗೆನೇ, ಏಕೆಂದರೆ ಎಲ್ಲರ ಜೊತೆನೂ ಇವಳು ಮಾತುಕತೆ ಎಲ್ಲ ಆಡಿ ಲಾಸ್ಟ್ಗೆ ಸ್ನಾನಕ್ಕೆ ಹೋಗ್ತಾ ಇದ್ದಿದ್ದು ಅಶ್ವಿನಿ ಗೌಡ. ನಿನ್ನೆ ಅಂತೂ ಅವಳೇ ಫಸ್ಟ್ ಸ್ನಾನ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿದ್ದಾಯಿತು. ಅಂದರೆ ಅವಳಿಗೆ ಗೊತ್ತಿತ್ತು ಅನಿಸುತ್ತೆ, ನಾನು ಜೈಲಿಗೆ ಹೋಗ್ತೀನಿ, ನನ್ನ ಜೈಲಿಗೆ ಕಳಿಸ್ತಾರೆ. ಈಗ ನಾನು ಇವಾಗಲೇ ಸ್ನಾನ ಮಾಡಿಕೊಂಡು ನನ್ನ ಕೆಲಸ ಏನಿದೆ ಅದನ್ನು ನೋಡಿಕೊಂಡು ಇದ್ದರೆ ಆಮೇಲೆ ನಾನು ಜೈಲಿಗೆ ಹೊರಟೋಗ್ತೀನಿ, ಆಗ ವಾಶ್ರೂಮ್ದು ಕ್ಲೀನಿಂಗ್ ಕೆಲಸ ನನಗೆ ಬರೋಲ್ಲ ಅಂತ ಹೇಳಿ ಐಡಿಯಾ ಮಾಡ್ಕೊಂಡಿದ್ಲು. ಸೊ ಹಾಗೆ ಆಯಿತು. ಅದಕ್ಕೆ ಚಂದ್ರಣ್ಣ ಹೇಳ್ತಾಯಿದ್ರು, ಇವರೇನಾದರೂ ಜೈಲಿಗೆ ಹೋದರೆ ಈ ದಿನ ವಾಶ್ರೂಮ್ ತೊಳೆಯೋದಿಲ್ಲ, ಅದು ಮತ್ತೆ ನಾಳೆ ಅಂತ ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ. ಇವರು ಅಶ್ವಿನಿ ಗೌಡ ವಾಶ್ರೂಮ್ ತೊಳೆಯದೇ ಇರೋದ್ರಿಂದ ಅದು ನಾಳೆ ಅನ್ನೋ ಥರ ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ ಅಂತ ಚಂದ್ರಣ್ಣನು ಮಾತಾಡ್ತಾ ಇದ್ರು ರಕ್ಷಿತನ ಜೊತೆ. ಹಾಗೆ ಆಯಿತು. ಯಾಕೆಂದರೆ ಅವಳು ಮೊದಲೇ ಹೇಳಿದ್ಲಲ್ವ, ನಾನು ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಲ್ಲ, ನಾನು ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಲ್ಲ ಅಂತ ಹೇಳಿ ಗಿಲ್ಲಿಗೆ ಚಾಲೆಂಜ್ ಮಾಡಿದ್ಲು. ಗಿಲ್ಲಿ ಹತ್ರ ಚಾಲೆಂಜ್ ಮಾಡಿದ್ಲು. ಅವಳು ಏನು ಅಂದ್ಕೊಂಡಿದ್ಲು ಹಾಗೆ ಆಯಿತು ನಿನ್ನೆ ಅಂತೂ. ಅಂದರೆ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಹೋಗಲೇ ಇಲ್ಲ, ಜೈಲಿಗೆ ಹೊರಟೋಗಿದ್ಲಲ್ವ ಅಷ್ಟೊತ್ತಿಗೆ, ಅದರಿಂದ ಟಾಯ್ಲೆಟ್ ಏನು ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ. ನೆನ್ನೆ ಬೇಗ ಲೈಟ್ ಆಫ್ ಮಾಡಿದ್ರು. ರಾಶಿಕಾ ಮಾತ್ರ ಸೂರಜ್ನ ಬಿಟ್ಟು ಅಲ್ಲಾಡೋದೇ ಇಲ್ಲ. ಅವನೆಲ್ಲಿ ಹೋಗಿ ಕೂತಿರ್ತಾನೆ ಅಲ್ಲಲ್ಲೇ ರಾಶಿಕಾನು ಹೋಗಿ ಕೂತ್ಕೊಳ್ತಾಳೆ. ಇದನ್ನು ಅಬ್ಸರ್ವ್ ಮಾಡಿದ್ದ ಅಭಿ ಬಂದು ಕೇಳಿದ್ದು. ಏನಂತ ಕೇಳ್ದ ಅಂದರೆ, ಏನು ಇವಾಗ ನಮ್ಮನ್ನೆಲ್ಲ ಮರ್ತೇ ಬಿಟ್ಟಿದ್ಯಾ, ಬಂದು ಸೂರಜ್ ಹತ್ರನೇ ಕೂತ್ಕೊಳ್ತಾ ಇದೆಯಲ್ವಾ ಅಂತ. ಇಲ್ಲ ಅಭಿ, ನೀನೇ ಚೇಂಜ್ ಆಗಿದ್ಯಾ, ಫಸ್ಟ್ ವೀಕ್ ಇಲ್ಲಿ ಇದ್ದಿದ್ದು ಅಭಿ ಇವಾಗಿಲ್ಲ, ನೀನೇ ಚೇಂಜ್ ಆಗಿದ್ಯಾ ಅಂತೆಲ್ಲ ಹೇಳಿಬಿಟ್ಟು ಅವನ ಮೇಲೆ ತಿರು ಹಾಕ್ಬಿಟ್ಲು ರಾಶಿಕಾ. ಅವಳು ತಪ್ಪನ್ನು ಒಪ್ಕೊಳ್ಳಿಲ್ಲ, ಅಭಿ ಮೇಲೇ ಎತ್ತು ಹಾಕ್ಬಿಟ್ಲು. ಅದಾದಮೇಲೆ ಸೂರಜ್ ಬಂದು ಕೂತ್ಕೊಂಡ. ಆವಾಗ ಇವರೆಲ್ಲರೂ ಹೋದರು, ಅವ್ರವ್ರ ಮಲ್ಕೊಳ್ಳೋದಕ್ಕೆ ಹೋದರು ಅನಿಸುತ್ತೆ. ಸ್ಪಂದನ, ಅಭಿ ಮತ್ತು ಧನುಷ್ ಇವರೆಲ್ಲ ಮಾತಾಡ್ತಾ ಇದ್ರಲ್ವ ರಾಶಿಕನ ಜೊತೆ ಎಲ್ಲ ಹೋದರು. ಆಗ ರಾಶಿಕಾ ಹೇಳ್ತಾ ಇದ್ದಾಳೆ ಅಭಿಗೆ, ಹೀಗೆಲ್ಲ ಹೇಳ್ದ ಅಭಿ, ಅದರಿಂದ ನನಗೆ ನಾವೇನು ತಪ್ಪು ಮಾಡ್ತಾ ಇಲ್ಲಲ್ವ, ಜಸ್ಟ್ ಕೂತ್ಕೊಂಡು ಮಾತಾಡ್ತಾ ಇದ್ದೀವಲ್ವ, ಏನಕ್ಕೆ ಎಲ್ಲರೂ ಹಿಂಗೆ ತಪ್ಪು ತಿಳ್ಕೊಳ್ತಾ ಇದ್ದಾರೆ ಅಂತೆಲ್ಲ ಒಂದಷ್ಟು ಉದ್ದ ಮಾತುಕತೆ ಆಯಿತು ಅಭಿ ವಿಷಯವಾಗಿ, ರಾಶಿಕನ್ಗೆ ಮತ್ತು ಸೂರಜ್ಗೆ. ಆಮೇಲೆ ಎಲ್ಲರೂ ಮಲ್ಕೊಂಡಿರೋದನ್ನೇ ಲೈವಲ್ಲಿ ತೋರಿಸ್ತಾ ಇದ್ರು. ಆ ಟೈಮಲ್ಲಿ ಏನಾಯಿತು ಅಂದರೆ, ಎಲ್ಲರೂ ಮಲಗಿದ ಟೈಮ್ನಲ್ಲಿ ನಾನು ಇದೇನು ಎಲ್ಲರೂ ಆಗಲೇ ಬೇಗ ಮಲ್ಕೊಂಡ್ಬಿಟ್ರಲ್ವ, ನೋಡೋಣ ಸ್ವಲ್ಪ ಟೈಮ್ ಬಿಟ್ಟು ಅಂತ ಹೇಳಿ ಒಂದು 11:30 12 ಏನೋ ಟೈಮ್ ಆಗಿರುತ್ತೆ ಅನಿಸುತ್ತೆ. ಆಗ ಮತ್ತೆ ಜಿಯೋ ಹಾಟ್ಸ್ಟಾರ್ನ ಆನ್ ಮಾಡಿ ನೋಡ್ತೀನಿ. ಆಗ ಸೂರಜ್ ಎದ್ದೇಳಿರ್ತಾನೆ. ಏನೋ ನಾನು ನೀರು ತುಂಬ್ಕೊಳ್ಳೋದಕ್ಕೆ ಎದ್ದಿರಬಹುದೇನೋ ಅಂತ ಹೇಳಿ ಅಂದ್ಕೊಂಡ್ರೆ, ಅವನೇನು ಮಾಡ್ತಾನೆ ಅಂದರೆ, ಫ್ರಿಜ್ಜಲ್ಲೋ ಏನೋ ಗೊತ್ತಿಲ್ಲ, ಏನೋ ಒಂದು ತಿಂಡಿ ಹೋಳಿಗೆನೋ ಏನೋ ಇರುತ್ತೆ, ಅದನ್ನು ಓವನ್ನಲ್ಲಿ ಬಿಸಿ ಮಾಡಿಬಿಟ್ಟು ಹೊರಗಡೆ ತೊಗೊಂಡು ಹೋಗ್ತಾನೆ. ಅಶ್ವಿನಿ ಇದ್ದ ಜಾಗಕ್ಕೆ ಹೋಗ್ತಾನೆ ಅನಿಸುತ್ತೆ. ಅದಕ್ಕೆ ಅದನ್ನೇನು ತೋರಿಸೋದಿಲ್ಲ. ಅವಳು ಬೆಳಗ್ಗೆಯಿಂದ ಏನೋ ತಿಂದಿರಲಿಲ್ಲ, ರಾಗಿ ಅಂಬಲಿ ಏನು ಕುಡ್ದಿರಲಿಲ್ಲ. ಅದರಿಂದ ನಾನು ಸ್ವಲ್ಪ ಇದನ್ನು ಫೇವರ್ ಮಾಡೋಣ ಅಂತ ಹೇಳಿ, ಏಕೆಂದರೆ ಅಶ್ವಿನಿನ ಸ್ವಲ್ಪ ಒಳ್ಳೆತನದಲ್ಲಿ ಇವನು ನೋಡಿಕೊಂಡ್ರೆ ಇವನು ಸಹ ಸರ್ವೈವ್ ಆಗೋದಕ್ಕೆ ಈಸಿ ಆಗುತ್ತೆ ಅನ್ನೋ ಸಲುವಾಗಿ ಯಾರೂ ಊಟ ತಂದು ಕೊಟ್ಟಿಲ್ಲ. ಮತ್ತು
ಸೂರಜ್ ಮಾತ್ರ ನನಗೆ ತಂದುಕೊಟ್ಟ ಅನ್ನೋ ಥರ ಇವ್ರಿಗೆ ತಲೆಯಲ್ಲಿ ಹೋಗುತ್ತೆ ಅಂತ ಹೇಳಿ ಸೂರಜ್ ಆ ಕೆಲಸ ಮಾಡಿದ್ದ ಅನಿಸುತ್ತೆ. ಯಾಕೆಂದರೆ ಲೈವಲ್ಲಿ ಅದು ಅವನೇ ತಿಂದನೋ ಅಥವಾ ಅಶ್ವಿನಿಗೆ ತೊಗೊಂಡು ಹೋದ್ನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದನ್ನು ತೋರಿಸ್ಲಿಲ್ಲ. ಒಟ್ಟಿನಲ್ಲಿ ಹೊರಗಡೆಗಂತೂ ಹೋದ, ಅಶ್ವಿನಿ ಇದ್ದ ಜಾಗಕ್ಕೆ ಹೋದ ಅನಿಸುತ್ತೆ. ಅಶ್ವಿನಿ ಕೊಡೋದಕ್ಕೆ ಹೋಗಿರಬಹುದು. ಆಯಿತಾ. ಆಮೇಲೆ ಹಾಗೆ ಅಶ್ವಿನಿಗೆ ನನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಬರಲಿ ಅನ್ನೋ ಸಲುವಾಗಿ ಸೂರಜ್ ಆ ಕೆಲಸ ಮಾಡಿದ್ದ ಅನಿಸುತ್ತೆ. ಅದನ್ನೇ ನಮಗೆ ತೋರಿಸ್ಲಿಲ್ವಲ್ಲ, ಅದರಿಂದ ನಮಗೆ ಅದು ಏನು ನಡೀತು ಅಂತ ಗೊತ್ತಾಗಲಿಲ್ಲ. ನನಗೆ ಅನಿಸಿರೋದನ್ನು ನಾನು ಹೇಳ್ತಾ ಇದ್ದೀನಿ. ಈ ದಿನದಲ್ಲಿ ಎಪಿಸೋಡ್ನಲ್ಲಿ ನೋಡಬೇಕು ಅದು ಹೆಂಗೆ ಅವನೇನು ಮಾಡ್ದ. ಆ ಹೋಳಿಗೆ ಅನಿಸುತ್ತೆ ಅದನ್ನು ತೊಗೊಂಡು ಹೋಗಿ ಯಾರಿಗೆ ಕೊಟ್ಟ ಅಂತ ಹೇಳಿ ಗೊತ್ತಾಗತ್ತೆ. ಈಗ ಸೂರಜ್ ಏನು ಮಾಡ್ತಾ ಇದ್ದಾನೆ ಅಂದರೆ, ಸೂರಜು ಸಹ ಮತ್ತು ರಾಶಿಕಾ ಇವರೆಲ್ಲರೂ ಅಶ್ವಿನಿ ಹತ್ರನೇ ಹೋಗ್ತಾ ಇದ್ದಾರೆ. ಈಗ ಅಶ್ವಿನಿ ಒಂದು ಟೀಮ್ಗೆ ಇನ್ನು ಇಬ್ಬರು ಹೊಸ ಮೆಂಬರ್ಸ್ ಸಹ ಆ್ಯಡ್ ಆಗಿದ್ದಾರೆ. ಫಸ್ಟು ಅಶ್ವಿನಿ, ಜಾಹ್ನವಿ ಮತ್ತು ಸುಧೀರ್ 3 ಜನ ಇದ್ದರು. ಈಗ ರಾಶಿಕಾ ಮತ್ತು ಸೂರಜ್ ಒಟ್ಟು ಸೇರಿ 5 ಜನ ಆಗಿದ್ದಾರೆ. ಇವರು ಧ್ರುವಂತ್ ಹೇಳ್ತಾ ಇದ್ದ ಮಾತಾಡೋ ಟೈಮ್ನಲ್ಲಿ, ರಘು ಜೊತೆ ಮಾತಾಡೋ ಟೈಮ್ನಲ್ಲಿ, ಆ ಫಾಕ್ಸ್ ಟೀಮ್ ಇದೆ ಅಲ್ವಾ ಅಂತ. ಅಂದರೆ ಇವರು ನರಿಗಳ ಗುಂಪು ಅನ್ನೋ ಥರ ಧ್ರುವಂತ್ಗೂ ಸಹ ಅನ್ನಿಸ್ಬಿಟ್ಟಿದೆ. ಅದರಿಂದ ಫಾಕ್ಸ್ ಟೀಮ್ ಅಂತ ಏನೋ ಹೇಳ್ತಾ ಇದ್ದರು ಧ್ರುವಂತ್ ಅವರು ರಘು ಜೊತೆ ಮಾತಾಡುವಾಗ. ಹೌದಲ್ವಾ, ಅವರು ನರಿಗಳ ಗುಂಪಿಗೆ ಸೇರಿದವರೇನೇನೆ. ಅಂದರೆ ಒಂಥರ ಚಾಣಾಕ್ಷ ಬುದ್ಧಿ ಅಂತ ಹೇಳಬಹುದು. ನರಿಗಳಿಗೆ ಒಂದು ಜಾಸ್ತಿ ಬುದ್ಧಿ ಇರುತ್ತೆ ಅಲ್ವಾ. ಅಂದರೆ ಒಳ್ಳೆ ಬುದ್ಧಿ ಅಲ್ಲ, ಕೆಟ್ಟ ಬುದ್ಧಿ, ಅದಕ್ಕೆ ನರಿ ಬುದ್ಧಿ ಅಂತ ಹೇಳ್ತಾರೆ. ಮನುಷ್ಯರಿಗೂ ಸಹ ಅವನೊಳ್ಳೆ ನರಿ ಬುದ್ಧಿ ಇಟ್ಕೊಂಡಿದ್ದಾನೆ ಅಂತೆಲ್ಲ ಹೇಳ್ತಾರಲ್ವ, ಹಾಗೆ ಸೂರಜ್ ಮತ್ತು ರಾಶಿಕಾ ಇವರು ಸಹ ಅವ್ರ ಗುಂಪಿಗೆ ಜಾಯ್ನ್ ಆಗಿದ್ದಾರೆ. ರಾಶಿಕಾ ಅಂತೂ ಈಗ ಒಂದು ಬೇರೆ ಥರನೇ ನಡ್ಕೊಳ್ತಾ ಇದ್ದಾಳೆ. ಅಂದರೆ ಸೂರಜ್ ಜೊತೆನೇ ಹೋಗಿ ಕೂತ್ಕೊಂಡು ಮಾತಾಡೋದು, ಅವರಿಬ್ಬರು ಇಷ್ಟಪಡ್ತಾ ಇದ್ದಾರೆ ಅನ್ನೋ ಥರ ನಾವು ತಿಳ್ಕೊಳ್ಳೋ ಹಾಗೆ ಮಾಡ್ತಾ ಇರೋದು. ಏಕೆಂದರೆ ಈಗ ಏನಾದರೂ ಒಂದು ಲವ್ ಸ್ಟೋರಿ ನಡೆದಾಗ ಅವರನ್ನ ಬೇಗ ಮನೆಗೆ ಕಳಿಸಲ್ಲ. ಇದು ಮುಂದುವರಿತಾ ಹೋಗಲಿ, ಇವ್ರದ್ದು ಒಂದು ಎಂಟರ್ಟೈನ್ಮೆಂಟ್ ಸಿಗಲಿ ಅಂತ ಹೇಳಿ ಬಿಗ್ ಬಾಸ್ ಅವ್ರನ್ನ ಇಟ್ಕೊಂಡಿರ್ತಾರೆ, ಬೇಗ ಮನೆಗೆ ಕಳಿಸಲ್ಲ. ಅದರಿಂದ ಅದಕ್ಕೆ ಆ ಥರ ಒಂದು ಐಡಿಯಾ ಮಾಡಿಕೊಂಡು ಈಗ ರಾಶಿ ಹೀಗೆಲ್ಲ ಸೂರಜ್ ಜೊತೆನೇ ಜಾಸ್ತಿ ಕಾಲ ಕಳೀತಾ ಇದ್ದಾಳೆ. ಮೊನ್ನೆ ಧ್ರುವಂತ್ ಮತ್ತು ಇವರೆಲ್ಲರೂ ಸ್ಪಂದನ ಇವರೆಲ್ಲ ಯಾರ್ಯಾರ ಕೆಲಸ ಏನೇನು ಮಾಡಿದ್ರೆ ಸರಿ, ಮತ್ತು ಮನೆಯೆಲ್ಲ ಕ್ಲೀನಾಗಿ ಇಟ್ಕೊಳ್ಬೇಕು, ಪಾತ್ರೆಗಳು ನಿಮ್ಮದನ್ನು ನೀವೇ ತೊಳ್ಕೊಳ್ಳಿ ಅಂತೆಲ್ಲ ಡಿವೈಡ್ ಮಾಡ್ತಾ ಇದ್ದಾಗ ಅಥವಾ ಮಾತುಕತೆ ಆಡ್ತಾ ಇದ್ದಾಗ ರಕ್ಷಿತನ್ನು ಸುಧೀರ್ ಕರೆದ್ರಂತೆ. 3-4 ಸಲ ಕರೆದಾಗ ಅವಳಿಗೆ ಕೇಳಿಲ್ಲ. ಬೇರೆ ಕಡೆ ಅವಳು ಮಾತುಕತೆ ನಡೀತಾ ಇತ್ತಲ್ವ, ಅದಕ್ಕೆ ಕೇಳಿಲ್ಲ. ಯಾಕೆಂದರೆ ಸ್ವಲ್ಪ ಜಾಸ್ತಿನೇ ಸೌಂಡ್ ಆಗ್ತಾ ಇತ್ತು ಮಾತಾಡುವಾಗ, ಅದರಿಂದನೋ ಏನೋ ಕೇಳಿಲ್ಲ. ಒಟ್ಟಿನಲ್ಲಿ ನಮಗೂ ಸಹ ಕೇಳಲಿಲ್ಲ, ಅವ್ನು ಕರಿತಾ ಇದ್ದಿದ್ದನ್ನು ನಮಗೆ ತೋರಿಸಿರಲಿಲ್ಲ. ಅದರಿಂದ ನಾವೇನು ಅಬ್ಸರ್ವ್ ಮಾಡಲಿಲ್ಲ ಅದನ್ನು. ಹಾಗೆ ರಕ್ಷಿತಾ ನನ್ನನ್ನು ನಾನು ಕರೆದ್ರೂ ಸಹ ತಿರುಗಿ ನೋಡ್ತಾ ಇಲ್ಲ. ನಿನ್ನೆ ಮೊನ್ನೆ ಬಂದಿದ್ದು ಒಂದು ಸೆಡೆ, ಅದರಿಂದ ಅವಳು ತಿರುಗಿ ನೋಡ್ತಾ ಇಲ್ಲ ನೋಡು, ನನಗೆ ಬೇಜಾರಾಯಿತು. ಅದಕ್ಕೆ ನಾನು ಈ ಒಂದು ಡಿಸ್ಕಷನಲ್ಲಿ ಇರೋದಿಲ್ಲ ಅಂತ ಹೇಳಿ ಹೋಗ್ತಾ ಇದ್ದಾಗ ಎಲ್ಲರನ್ನೂ ಕರೆದುಬಿಟ್ಟು ಏನಕ್ಕೆ ಎತ್ತ ಅಂತೆಲ್ಲ ಕೇಳಿದಾಗ 3-4 ಸಲ ಕರೆದಿದ್ದೀನಿ, ಅವಳಿಗೆ ಕಿವಿ ಕೇಳದೆ ಇರೋ ಥರ ಇದ್ದಾಳೆ ಅಂತೆಲ್ಲ ಹೇಳಿದಾಗ ಸುಧೀರು, ಅಶ್ವಿನಿ ಹೇಳ್ತಾಳೆ, ಇವನು ಗಿಲ್ಲಿ ಹೇಳ್ತಾನೆ, ಸೆಡೆ ಅಂತೆಲ್ಲ ಮಾತಾಡ್ತೀಯ, ಯಾಕೆ ಹೀಗೆಲ್ಲ ಮಾತಾಡಬಾರ್ದು ಹೆಣ್ಮಕ್ಳಿಗೆ, ಅದೆಲ್ಲ ಕೆಟ್ಟ ಪದ ಅಲ್ವಾ, ನಿನಗೆ ಗೊತ್ತಿಲ್ವಾ ಅಂತೆಲ್ಲ ಕೇಳಿದಾಗ, ಈಗ ಆಯಿತು ಸುಮ್ಮನಿರು, ಮುಂದುವರಿಸ್ಬೇಡ ಅದನ್ನೆಲ್ಲನೂ ಅಂತ ಹೇಳಿ ಸುಮ್ಮನೆ ಬಾಯಿ ಮುಚ್ಚಿಸ್ಬಿಡ್ತಾಳೆ. ಹಾಗೆಯೇ ರಕ್ಷಿತನಿಗೂ ಸಹ ಹೇಳ್ತಾಳೆ, ಆಯಿತು ಸುಮ್ಮನಿರಮ್ಮ, ಅವನೇನೋ ಮಾತಾಡಿದ್ದಾರೆ ಅವರು, ಗೊತ್ತಿಲ್ಲದೇನೆ ನೀನು ಅದನ್ನು ಮುಂದುವರಿಸ್ಕೊಳಕ್ಕೆ ಹೋಗಬೇಡ ಅಂತ ಅಂದ್ಬಿಟ್ಟು ರಕ್ಷಿತನು ಸುಮ್ಮನಾಗಿಸ್ತಾಳೆ ಅಶ್ವಿನಿ. ಆದರೆ ರಕ್ಷಿತನಿಗೆ ಸೆಡೆ ಅನ್ನೋ ಪದದ ಅರ್ಥ ಗೊತ್ತೇ ಇರೋದಿಲ್ಲ. ಅದನ್ನ ಮಾತು ಇದುವರೆಗೂ ಅವಳು ಕೇಳೇ ಇರೋದಿಲ್ಲ. ಅದರಿಂದ ಅವಳಿಗೆ ಅರ್ಥ ಗೊತ್ತಾಗದೇ ಇರೋದ್ರಿಂದ ಸುಮ್ಮನಾಗ್ಬಿಟ್ಟಿದ್ದಾಳೆ. ಇನ್ಯಾರು ಅದನ್ನು ಮುಂದುವರ್ಸೋದಕ್ಕೆ ಹೋಗಲಿಲ್ಲ. ಅಶ್ವಿನಿ ಕೇಳಬಹುದಿತ್ತು, ಯಾಕೆಂದರೆ ಅವಳು ಮಾತಿಗೂ ನಾನು ನಿಲ್ತೀನಿ, ನಾನು ಸ್ಟ್ಯಾಂಡ್ ತೊಗೊಳ್ತೀನಿ ಅಂತ ಹೇಳ್ತಾ ಇದ್ದವಳು ಈ ಒಂದು ದೊಡ್ಡ ಒಂದು ಅದು ಬೈಯೋ ಮಾತು ಅನಿಸುತ್ತೆ. ಯಾಕೆಂದರೆ ಗೂಗಲ್ನಲ್ಲಿ ನೋಡಿದಾಗ ಅದು ಬೈಯೋ ಪದ ಅಂತೆಲ್ಲ ಕೊಟ್ಟಿದ್ದಾರೆ. ಸೊ ಸುಧೀರ್ ಆ ಥರ ಎಲ್ಲ ಬೈದಾಗ ರಕ್ಷಿತನ್ಗೆ ನೀವು ಯಾಕೆ ಹಿಂಗೆ ಬೈತೀರಾ, ಹಾಗೆಲ್ಲ ಬೈಬಾರ್ದಲ್ವಾ ಅಂತ ಸಾರಿ ಕೇಳಿ ಹೀಗೆಲ್ಲ ಮಾತೇ ಆಡಲಿಲ್ಲ ಅಶ್ವಿನಿ. ಅವನು ಹೇಳ್ತಾನೆ ಸುಧೀರು, ನಮ್ಮ ಕಡೆ ಸೆಡೆ ಅಂದರೆ ಚೈಲ್ಡ್ ಅಂತ ಎಲ್ಲ ಹೇಳಿಬಿಟ್ಟು ಎಲ್ಲರೂ ಬಾಯಿನೂ ಮುಚ್ಚಿಸ್ಬಿಡ್ತಾನೆ. ಹಾಗೆ ಸ್ವಲ್ಪ ಟೈಮ್ ಆದಮೇಲೆ ರಕ್ಷಿತನು ವಾಶ್ರೂಮ್ಗೆಲ್ಲ ಬಂದಾಗ ಇವನು ವಾಶ್ರೂಮಲ್ಲೇ ಮಾತಾಡ್ತಾ ಇರ್ತಾನೆ ಕೆಲವ್ರ ಜೊತೆ, ಸೂರಜ್ ಎಲ್ಲ ಇರ್ತಾರೆ. ಆಗೆಲ್ಲ ಹೇಳ್ತಾನೆ ಅವನು, ನೋಡಮ್ಮ ನಾನು ನಿನ್ನನ್ನು ಸೆಡೆ ಅಂತ ಬೈದ್ಬಿಟ್ಟೆ. ಸೆಡೆ ಅಂದರೆ ನಮ್ಮ ಕಡೆ ಎಲ್ಲ ಚೈಲ್ಡ್ ಅನ್ನೋ ಥರ,
ಕನ್ನಡದ ನಿಘಂಟುನಲ್ಲಿ ಚೈಲ್ಡ್ ಅಂತ ಇದೆ, ಅದರಿಂದ ನಾನು ಆ ಥರ ನಿನ್ಗೆ ಬೈದೆ, ನೀನು ಚೈಲ್ಡ್ ಆ ಥರ ಬಿಹೇವ್ ಮಾಡ್ತೀಯ ಅನ್ನೋ ಥರ. ನಿಂಗೇನಾದರೂ ತಪ್ಪು ಕಂಡ್ರೆ ನಾನು ಸಾರಿ ಕೇಳ್ತಾ ಇದ್ದೀನಿ, ದೊಡ್ಡವ್ರ ಮುಂದೆ ಎಲ್ಲ ಸಾರಿ ಕೇಳ್ತಾ ಇದ್ದೀನಿ ಅಂತ ಹೇಳಿ ಸಾರಿ ಕೇಳ್ತಾನೆ. ಏನೋ ಒಂದು ಬೇಕಾಬಿಟ್ಟಿಯಾಗಿ ಇವಳು ಯಾರು, ನಾನು ಸಾರಿ ಕೇಳ್ತಾ ಇದ್ದೀನಲ್ವಾ, ಇವಳು ವಿಷಯವಾಗಿ ಇವಳು ನನಗಿನ ಚಿಕ್ಕವಳು, ಇವಳ ಮುಂದೆ ನಾನು ಸಾರಿ ಕೇಳ್ತಾ ಇದ್ದೀನಲ್ಲ ಅನ್ನೋ ಥರ ಒಂಥರ ಸಾರಿ ಕೇಳ್ದ ಸುಧೀರ್. ಅದೆಲ್ಲ ಇವತ್ತಿದೆ. ಯಾರು ಸುದೀಪ್ ಬಂದು ಎಲ್ಲರಿಗೂ ತಕ್ಕ ಶಾಸ್ತಿ ಮಾಡ್ತಾರೆ ಅನಿಸುತ್ತೆ. ಏಕೆಂದರೆ ವೀಕ್ಲಿ ಈ ಒಂದು ಫಾಕ್ಸ್ ಟೀಮೇನೆ ಬಯಸ್ಕೊಳ್ತಾ ಇದೆ. ನೀವು ನೋಡಿದ್ದೀರಾ, ಲಾಸ್ಟ್ ವೀಕು ಸಹ ಫಾಕ್ಸ್ ಟೀಮೇ ಬಯಸ್ಕೊಳ್ತು, ಈ ವೀಕು ಸಹ ಫಾಕ್ಸ್ ಟೀಮೇ ಬಯಸ್ಕೊಳ್ತಾರೆ ಅಂತಲೇ ಅನ್ನಿಸ್ತಾ ಇದೆ. ಏಕೆಂದರೆ ಅವ್ರ ನಡವಳಿಕೆ ದಿನೇ ಹೆಚ್ಚಾಗ್ತಾ ಇದೆಯೇ ಹೊರತು, ಅಂದರೆ ಕೆಟ್ಟ ನಡವಳಿಕೆ ದಿನೇ ಹೆಚ್ಚಾಗ್ತಾ ಇದೆಯೇ ಹೊರತು ಅದನ್ನು ಅವರು ಸರಿ ಮಾಡ್ಕೊಂಡಿಲ್ಲ. ಸರಿ ಮಾಡ್ಕೊಳ್ಳೋರಾಗಿದ್ದರೆ ಸುದೀಪ್ ಅವ್ರ ಮಾತಿನಲ್ಲೇ ಸರಿ ಮಾಡ್ಕೊಳ್ಬಹುದಿತ್ತು. ಇದುವರೆಗೂ ಲಾಸ್ಟ್ ವೀಕ್ ಏನು ಹೇಳಿದ್ರು ಅದರ ನಾಳೆಗೇನೆ ಇವರು ಸರಿ ಮಾಡಿಕೊಂಡು ಒಳ್ಳೆಯವರಾಗಬಹುದಿತ್ತು. ಅದೇ ಹೇಳಿಲ್ವಾ ಆಗಲೇ, ಹುಟ್ಟಿದ ಗುಣ ಸುಟ್ಟರು ಹೋಗೋದಿಲ್ಲ ಅನ್ನೋ ಗಾದೆ ಇವರಿಗೆ ಸಖತ್ತಾಗಿ ಮ್ಯಾಚ್ ಆಗುತ್ತೆ ಅಂತ. ಈ ದಿನದಲ್ಲಿ ಏನು ನಡೆಯುತ್ತೆ, ಸುದೀಪ್ ಅವರು ಬಂದು ಯಾರಿಗೆ ಹೇಗೆ ಒಂದು ಕ್ಲಾಸ್ ತಗೊಳ್ತಾರೆ ಅಂತೆಲ್ಲ ನೋಡಬೇಕಾಗಿದೆ. ಜೈಲಿಂದ ಹೊರಗಡೆ ಬಂದಿರೋದನ್ನೆಲ್ಲ ನಾವು ನೆನ್ನೆ ನೋಡೇ ಇದ್ದೀವಿ, ಮತ್ತು ಆ್ಯಪಲ್ ತಿಂದಿದ್ದು ನೋಡಿದ್ದೀವಿ, ಹಾಗೆ ಕಜ್ಜಾಯ ತಿಂದಿರೋದನ್ನು ನೋಡಿದ್ದೀವಿ. ಹಾಗೆ ಎಲ್ಲನೂ ತಪ್ಪು ಮಾಡ್ಕೊಂಡು ಬರ್ತಾ ಇರೋ ಅಶ್ವಿನಿ ಗೌಡನ್ಗೆ ಹೇಗೆ ಕ್ಲಾಸ್ ತಗೊಳ್ತಾರೆ, ಈ ವೀಕು ಸಹ ಎಲ್ಲರೂ ಕಾಯ್ತಾ ಇದ್ದೀವಿ. ನಾವು ಕಾಯ್ತಾ ಇದ್ದೀವಿ, ಆಡಿಯನ್ಸು ಕಾಯ್ತಾ ಇದ್ದಾರೆ, ಪಬ್ಲಿಕ್ಕು ಕಾಯ್ತಾ ಇದ್ದಾರೆ. ನೋಡೋಣ ಹೆಂಗೆ ಕ್ಲಾಸ್ ತಗೊಳ್ತಾರೆ ಸುದೀಪ್ ಅವರು ಅಂತ. ಏಕೆಂದರೆ ಲಾಸ್ಟ್ ವೀಕೇ ಎಸ್ ಕ್ಯಾಟಗರಿ ಹೀಗೆಲ್ಲ ಹೇಳಿರೋದನ್ನು ಅವರು ಒಂದು ಸರ್ತಿ ನೀವು ಎಸ್ ಕ್ಯಾಟಗರಿ ಅಂದ್ರಿ ಅಂತಷ್ಟೇ ಹೇಳಿದ್ದೇ ಹೊರತು ಎಸ್ ಅಂದ್ರೇನು ಈ ಥರ ಎಲ್ಲ ಕಂಪ್ಲೀಟಾಗಿ ಅವರೇನು ಕೇಳೋದಕ್ಕೆ ಹೋಗಲಿಲ್ಲ. ಅಷ್ಟು ವಿವರ ಈ ಥರದವ್ರಿಗೆ ನಾವು ಕೊಡೋ ಅವಶ್ಯಕತೆ ಇಲ್ಲ. ಇವ್ರು ಹೆಂಗೆ ಇದ್ರೂ ಒಳ್ಳೆ ಬುದ್ಧಿ ಕಲಿಯೋದಿಲ್ಲ ಅಂತ ಸುದೀಪ್ಗೂ ಗೊತ್ತಿರೋದ್ರಿಂದ ಅವ್ರು ಅಲ್ಲಿಗೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ರು ಅನಿಸುತ್ತೆ, ಮುಂದುವರಿಸ್ಕೊಂಡು ಹೋಗಲಿಲ್ಲ. ಅದು ಅಲ್ಲದೆ ಅವ್ರೇನು ಬುದ್ಧಿವಾದ ಹೇಳ್ತಾ ಇದ್ದಾಗ ಇವ್ರು ನಗ್ತಾ ಹೋಗ್ತಾಯಿದ್ರು, ನಮಗೆಲ್ಲ ಇವ್ರು ಹೇಳ್ತಾ ಇರೋದು ಅನ್ನೋ ಥರ ನಗ್ತಾ ಹೋಗ್ತಾಯಿದ್ರು ಲಾಸ್ಟ್ ವೀಕಲ್ಲಿ ಪಂಚಾಯಿತಿಲಿ. ಅದನ್ನೆಲ್ಲ ನೋಡಿ ಸುದೀಪ್ಗೆ ಬೇಜಾರಾಗಿ ಸುದೀಪೇ ಸುಮ್ಮನಾಗ್ಬಿಟ್ರು ಅನಿಸುತ್ತೆ. ಈಗಲೂ ಸಹ ಅದೇ ಒಂದು ಕೆಟ್ಟ ಆಟ, ಕೆಟ್ಟ ನಡವಳಿಕೆ ಮುಂದುವರಿತಾ ಇದೆ. ಈ ಸರ್ತಿ ಏನು ನಡೆಯುತ್ತೆ ಪಂಚಾಯಿತಿಲಿ ನೋಡಬೇಕಾಗಿದೆ. ಥ್ಯಾಂಕ್ ಯು.